ರಾಜ್ಯಾದ್ಯಂತ ಕಡ್ಡಾಯವಾಗಿ ಕನ್ನಡ ನಾಮಫಲಕಕ್ಕೆ ಆದೇಶ ಬಂದಿದ್ದರೂ ಕೂಡ ವಿಜಯಪುರ ಮಹಾನಗರ ಪಾಲಿಕೆ ಆಯುಕ್ತರು ಯಾವುದೇ ರೀತಿಯ ಕ್ರಮ ಕೈಗೊಳ್ಳಿಲ್ಲ ಎಂದು ಆಯುಕ್ತರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಶ್ರೀಶೈಲ್ ಮುಳುಜಿ ಕಿಡಿಕಾರಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ರಾಜ್ಯಾದ್ಯಂತ ಕನ್ನಡ ನಾಮಫಲಕಕ್ಕೆ ಕಡ್ಡಾಯವಾಗಿ ಆದೇಶ ಹೊರಡಿಸಲಾಗಿದೆ. ಆದರೆ ವಿಜಯಪುರ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಈ ಕುರಿತು ಸಾಕಷ್ಟು ಬಾರಿ ಮನವಿಯನ್ನ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಇನ್ನು ಮುಂದೆ ಈ ಕುರಿತು ಕ್ರಮ ಕೈಗೊಳ್ಳಬೇಕು, ಇಲ್ಲದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಾನು ಸ್ವೀಕಾರ ಮಾಡ್ತೀನಿ ಸರ್ ಈ ವಿಚಾರವನ್ನು. ಈಗಾಗಲೇ ಸರ್ಕಾರಿ ಶಾಲೆಗಳ ಅವನತಿ ಬರ್ತಾ ಇದೆ ಅಂತ ಹೇಳಿ ಸರ್ಕಾರಕ್ಕೆ ಈಗಾಗಲೇ ಒಂದು ಮನವಿ ಕೊಟ್ಟಿದ್ದೀವಿ. ತಮ್ಮ ಹತ್ರ ದಾಖಲೆಗಳನ್ನು ಕೊಡ್ತೀನಿ. ಒಂದು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು ಹೆಚ್ಚಾಗ್ತಾ ಇರೋದ್ರಿಂದ ಒಂದು ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಾಗ, ರಾಜ್ಯಾಧ್ಯಕ್ಷರ ಮೂಲಕ ಇದು ಕೊಟ್ಟಾಗ, ನಿನ್ನೆ ಚರ್ಚೆ ಮಾಡಿದಾಗ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಹೊರಡಿಸಿದೆ, ಒಂದು ಆದೇಶ ಹೊರಡಿಸಿದೆ. ಏನು ಹೊರಡಿಸಿದೆ ಅಂದ್ರೆ ಸರ್, ಪಾಲಕರ ಮತ್ತು ಶಾಲೆಗಳ ಹಕ್ಕು ಅಂತ, ಅವರ ಹಕ್ಕನ್ನು ಯಾರು ಪ್ರಶ್ನೆ ಮಾಡುವ ಹಕ್ಕಿಲ್ಲ ಅಂತ ಜನಸಾಮಾನ್ಯರಿಗೆ ಒಂದು ಸುಪ್ರೀಂ ಕೋರ್ಟ್ ಒಂದು ಸುತ್ತೋಲೆಯನ್ನು ಮಾಡಿದೆ. ನಿನ್ನೆ ಅದೇ ವಿಚಾರ ಚರ್ಚೆ ಮಾಡಿದೆ ಸರ್. ಇಂಗ್ಲಿಷ್ ಮಾಧ್ಯಮಗಳೇ ಹೆಚ್ಚಾಗ್ತಾ ಇದ್ವಿ, ಕನ್ನಡ ಶಾಲೆಗಳ ಉನ್ನತಿ ಬರ್ಲಾಕತ್ತ ಅಂತೇಳಿ ನಾವು ಪ್ರಶ್ನೆ ಮಾಡಿದಾಗ ಸುಪ್ರೀಂ ಕೋರ್ಟ್ ಒಂದು ಏನ್ ಹೇಳಿದೆ ಅಂದ್ರೆ, ಪಾಲಕರು ತಮ್ಮ ಮಕ್ಕಳಿಗೆ ಇಂಗ್ಲಿಷ್ ಆದ್ರೆ ಕಲಿಸಬಹುದು, ಕನ್ನಡ ಆದ್ರೆ ಕಲಿಸಬಹುದು, ಅಥವಾ ಅವರಿಗೆ ಪ್ರಶ್ನೆ ಮಾಡುವ ಹಕ್ಕ ನಮಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಮಾಡಿದೆ ಸರ್. ಆ ವಿಚಾರವಾಗಿ ಇನ್ನ ಚರ್ಚೆ ಮಾಡಕತ್ತೀವಿ. ಯಾಕಂದ್ರೆ ಮೇನ್ ಆ ವಿಚಾರನು ಇಟ್ಕೊಂಡಿದ್ದೇವೆ ನಾವು. ಗಡಿ ಭಾಗದ ಶಾಲೆಗಳಲ್ಲಿ ಗಡಿ ಭಾಗದ ಇಲ್ಲ ಹೋಗಿಲ್ಲ. ಇನ್ನು ಮುಂದೆ ಹೇಳಿದ ಹಾಗೆ ಸಲಹೆ ಕೇಳಿ ಅಂತಂದ್ರೆ ನಮಗ ವರದಿಗಾರರ ಗಮನಕ್ಕೆ ಬಂದಿದ್ದು, ಗಡಿ ಭಾಗದ ಶಾಲೆಗಳಲ್ಲಿ ಮರಾಠಿ ಶಿಕ್ಷಕರನ್ನ ಕನ್ನಡ ಶಾಲೆಯಲ್ಲಿ ನೇಮಕ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು ಸಾಕಷ್ಟು ವರದಿಗಳು ಬಂದಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಆಗ್ಲಿ, ಆ ನಿಟ್ಟಿನಲ್ಲಿ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಆಗ್ಲಿ ನೀವು ರಕ್ಷಣಾ ವೇದಿಕೆಯವರು ಕೊಡಬೇಕು ಅಂತ ನಮ್ಮ ಗಮನಕ್ಕೆ ಬಂದಿದ್ದು ವಿಚಾರ. ಆಯ್ತು ಸರ್. ಈಗಾಗಲೇ ನಾವು ಗಡಿ ಭಾಗದಾಗ ನಾವು ಹೋದ್ಸಲ ಕೆಲವೊಂದ್ಸಲ ನಾವು ಸಮಾವೇಶಗಳನ್ನು ಮಾಡೀವಿ. ಇನ್ನು ಮುಂಜಾಗ್ರತವಾಗಿ ಹೋಗಿ ನಾವು ಭೇಟಿ ಕೊಡ್ತೀವಿ. ಎಲ್ಲಿ ಇದು ಅದ ನೋಡ್ಕೊಂಡು ಇನ್ನೊಂದ್ಸಲ ಸಮಾವೇಶ ಆಗಲಿ, ಅದ್ರ ಬಗ್ಗೆ ಏನದನ್ನು ನ್ಯೂನತೆಗಳನ್ನು ಸರಿಪಡಿಸುವಂತ ಕೆಲಸ ನಾವು ಕೇಳಿದ ಸಲಹೆ ಉತ್ತಮದ, ಅದಕ್ಕೆ ನಾವು ಸ್ಪಂದಿಸ್ತೀವಿ. ಸರ್, ನಾವು ನೂತನವಾಗಿ ಜಿಲ್ಲಾಧ್ಯಕ್ಷ ಆಗ್ಯಾವ ಸರ್. ಅದು ತಮ್ಮ ಸಲಹೆಗಳ ಕೇಳ್ತೀವಿ. ಯಾಕಂದ್ರೆ ಮಗು ನಡೆಯುವಾಗ ಎಡವುದು ತಮ್ಮ ಸಲಹೆಗಳ ತಗೊಂಡು ಇನ್ನು ಮುಂದೆ ತಾವೆಲ್ಲ ಚುರುಕು ಮುಡಿಸಕ ಸರ್ಕಾರ ಗಮನ ಸೆಳೆದಾಗಿರ್ಬೋದು, ಅಥವಾ ಜಿಲ್ಲೆಯ ವಿಚಾರ ಕುಂಠಿತ ವಿಚಾರವಾಗಿರ್ಬೋದು. ಮೆಡಿಕಲ್ ಕಾಲೇಜ್ ಆಗಲ್ಲ, ಟೆಕ್ನಿಕಲ್ ಆಗಿದ್ರು ಕೂಡ ಅದನ್ನ ಸ್ವಲ್ಪ ಅಡೆತಡೆ ಅದಾವ್ರಿ. ಇಲ್ಲ, ಅದು ಟೆಕ್ನಿಕಲ್ ಯಾಕಂತೇಳಿ ಅದು ಮತ್ತೆ ಅದನ್ನ ಕೇಳಕ್ ಹೋದ್ರೆ ಅದೈತೆ ಮತ್ತೆ ಬೇರೆ ರೀಸನ್ ಪ್ರಯತ್ನ ಮಾಡೋದು ಕೆಲಸ ಆಯ್ತಲ್ಲ ಸರ್. ಕೊಡಲ್ಲ ಸರ್. ಈಗ ಒತ್ತಾಯ ಮಾಡ್ತಾ ಇದೀವಿ. ಈಗಾಗಲೇ ಮಂಜೂರಾತಿ ಪ್ರಸ್ತಾವನೆ ಕಳಿಸಿದ್ದು ನಿಮ್ಗೆ ಗೊತ್ತದ. ಪ್ರಸ್ತಾವನೆ ಕಳಿಸ್ತಾನೆ ಇದಾರೆ, ಹೇಳ್ತಾನೆ ಇದಾರೆ. ಅದರ ಬಗ್ಗೆ ನಿಖರವಾದಂತ ಹೋರಾಟಗಳಾಗಲಿ, ಅದಕ್ಕೆ ಉತ್ತರ ಆಗಲಿ ಅವ್ರ ರಾಜಕಾರಣಿಗಳು ಕೊಡ್ತಾ ಇದ್ದಾರೆ, ನೀವು ಮಾಡ್ತಾ ಇಲ್ಲ. ಒಂದು ಪ್ರಶ್ನೆ ಅಂದ್ರೆ, ಈಗಾಗಲೇ ಟೆಕ್ನಿಕಲ್ ಪ್ರಾಬ್ಲಮ್ ಏನ್ ಹೇಳಿದ್ರ ಅಂದ್ರೆ, ಈಗಾಗಲೇ 120 ಎಕರೆ ಜಮೀನು ಏನದಲ್ಲ ಸರ್ಕಾರಿ ದವಾಖಾನೆ ಹತ್ರ, ಪುರಾತತ್ವ ಇಲಾಖೆಯಿಂದ ಅದಕ್ಕೊಂದು ಅಡೆತಡೆ ಬಂದಿರೋದ್ರಿಂದ ನಿಲ್ಸಿದೀವಿ ಅಂತೇಳಿ ಒಂದು ವರದಿ ಒಳಗದ. ಯಾಕಂದ್ರೆ ಬೊಮ್ಮಾಯಿ ಅವರು ಇದ್ದಾಗ ಸಿಎಂ ಅವರು ಆ ಟೈಮಲ್ಲಿ ಒಂದು ವರದಿ ಕೇಳಿದ್ರು. ಆ ವರದಿ ಒಳಗ 120 ಎಕರೆ ಜಮೀನಿಗೆ ಅಡೆತಡೆ, ಪುರಾತತ್ವ ಇಲಾಖೆಯಿಂದ ಅಡೆತಡೆ ಅದ, ಅದಕ್ಕೆ ನಾವು ನೆಚ್ಚಿದೀವಿ ಅಂತೇಳಿ ಅದೊಂದು ಕ್ವಶನ್ ಮಾರ್ಕ್ ಒಳಗದ. ಅದನ್ನ ನಾವು ಈಗ ಅದ ಹೋರಾಟದ ಮೂಲಕ ಅದನ್ನ ಸರ್ಕಾರಕ್ಕೆ ಒತ್ತಾಯಿಸಬೇಕು ಅಂತ ವಿಚಾರ ಇಟ್ಕೊಂಡಿದ್ದೀವಿ. ಬೇಕಾದಂತ ಬೀಜ ಗೊಬ್ಬರಗಳು ಪೂರೈಕೆ ಮಾಡುವಲ್ಲಿ ವಿಳಂಬ ಮಾಡಬಾರದು. ಅವರಿಗೆ ಶೀಘ್ರದಲ್ಲಿ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಅವರಿಗೆ ಸಲಕರಣೆಗಳು ಏನೋ ಯಾವ ಕೃಷಿ ಚಟುವಟಿಕೆ ಬೇಕಾದಂತ ಸಲಕರಣೆಗಳು ಕೂಡ ಸರ್ಕಾರ ಅತಿ ಶೀಘ್ರದಲ್ಲಿ ಕೊಡಬೇಕು. ಅವರಿಗೆ ಸಹಾಯಧನ, ಸಬ್ಸಿಡಿ ಅಂದ್ರೆ ಸಹಾಯಧನ ಕೂಡ ಕೆಲವೊಂದು ವಿಚಾರದಲ್ಲಿ ತೋಟಗಾರಿಕೆ ಇಲಾಖೆಗೆಲ್ಲ ಸಹಾಯಧನಗಳು ತೋಟಗಾರಿಕೆ ಇಲಾಖೆ ತಾವು ಹೋಗಿ ಕೇಳಬಹುದು. ತೋಟಗಾರಿಕೆ ಇಲಾಖೆಯಲ್ಲಿ ಕೋಟ್ಯಾಂಗಟ್ಲೆ ರೈತರಿಗೆ ಬರ್ತಕ್ಕಂತ ಏನು ಹಣವನ್ನು ಬಾಕಿ ಹಂಗೆ ಪೆಂಡಿಂಗ್ ಉಳಿದಿದೆ. ಅಂದ್ರೆ ಅವ್ರ ಹತ್ರ ಕೊಡ್ತಾಕಿರ್ತ ಸರ್ಕಾರದಲ್ಲಿ ಅನುದಾನ ಇಲ್ಲ, ಅದ್ರದ್ದು ಬಜೆಟ್ ಇಲ್ಲ ಅಂತ. ಬಜೆಟ್ ಆದ ತಕ್ಷಣ ಮುಂದಿನ ಸಲ ಕೊಡ್ತೇವೆ ಅಂತ ಹೇಳ್ತಾರೆ. ಅದು ದಯಮಾಡಿ ಸರ್ಕಾರದವರು ಈ ಗೊಳ್ಳ ಭರವಸೆಗಳ ಮೂಲಕ ಜನರನ್ನು ನೀವು ದಾರಿ ತಪ್ಪಿಸಲ್ಕತ್ತಿರಲ್ಲ.
ಈ ಗೊಳ್ಳ ಭರವಸೆಗಳನ್ನ ಬಿಟ್ಟು ನಮಗೇನ್ರಿ ನಮ್ಮನಿಗೆ ಅನ್ನದಾತ ಯಾರು, ನಮ್ಮ ದೇಶದ ಬೆನ್ನೆಲುಬು ಯಾರು ಅಂತ ನಾವು ಮಾತಾಡ್ತೀವಲ್ಲ, ಅಂತ ರೈತರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ಸರ್ಕಾರ ಕೂಡಲೇ ಅಂತ ರೈತರಿಗೆ ನೀವೇನಾದ್ರೂ ಎತ್ತಿ ಹಿಡಿದ್ರ ನಿಮ್ಗೆ ಒಳ್ಳೆ ಮುಂದಿನ ಸರ್ಕಾರಕ್ಕೆ ಒಂದು ಒಳ್ಳೆ ಭವಿಷ್ಯ ಅದ, ಜನರು ಒಳ್ಳೆ ಅಭಿಪ್ರಾಯ ಕೊಡ್ತಾರ. ನೀವು ಒಳ್ಳೆ ಭರವಸೆಗಳ ಮೂಲಕ ಬಸ್ ಫ್ರೀ ಮಾಡೀನಿ, ಅದು ಬಸ್ ಫ್ರೀ ಮಾಡಿದ್ರು, ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಬಸ್ ಫ್ರೀ ಮಾಡಿದ್ರು, ಆದ್ರೆ ಬಸ್ ದರ ಏರ್ಸಾಕತ್ತಾರ. ಆಮೇಲೆ ಬಸ್ ದರ ಏರ್ಸೋದಷ್ಟೇ ಅಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆಗಳು ಕೂಡ ಅದರ ಮೇಲೆ ಸುಂಕಗಳು ಹೆಚ್ಚು ಮಾಡ್ಯಾರ. ಹಿಂಗಾಗಿ ಜನಸಾಮಾನ್ಯರ ಬದುಕು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹೀಗಾಗಿ ಸರ್ಕಾರಕ್ಕೆ ನಾವು ಏನ್ ಆಗ್ರಹ ಪಡಿಸುತ್ತೇವಂದ್ರೆ, ಒಂದು ನಾಮಫಲಕದ ವಿಚಾರ ಆಗಿರ್ಬೋದು, ಇನ್ನೊಂದು ವೈದ್ಯಕೀಯ ಕಾಲೇಜ್ ವಿಚಾರ ಆಗಿರ್ಬೋದು, ಇನ್ನೊಂದು ರೈತರಿಗೆ ಬೀಜ ಗೊಬ್ಬರದ ವಿಚಾರ ಆಗಿರ್ಬೋದು, ಇಂಥ ವಿಚಾರಗಳನ್ನು ನೀವು ಸರ್ಕಾರ ಜಿಲ್ಲಾಡಳಿತ ಅಗದಿ ಸೂಕ್ತ ಕ್ರಮ ಕೈಗೊಂಡು ಅತಿ ಶೀಘ್ರದಲ್ಲಿ ಇವು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಆ ಸರ್ಕಾರದ ವೈದ್ಯಕೀಯ ಕಾಲೇಜನ್ನು ನೀವು ಮಂಜೂರು ಮಾಡ್ಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಗ್ರಹ ಪಡಿಸುತ್ತೇನೆ. ಆಮೇಲೆ ಇನ್ನೊಂದು ವಿಚಾರ, ಇತ್ತೀಚಿನ ದಿನಗಳಲ್ಲಿ ನೋಡ್ತಿರ್ಬೋದು, 3-4 ತಿಂಗಳಿಂದ ಜಿಲ್ಲೆಯಲ್ಲಿ ಒಂದು ಯಾವುದೇ ತಾಲೂಕಾಗಿರ್ಬೋದು ಅಥವಾ ನಗರದಲ್ಲಿ ಆಗಿರ್ಬೋದು, ಒಂದು ವಾರ ಹೋಗಲ್ಲ ಒಂದು ಕೊಲೆ ಆಗ್ತದ, 15 ದಿನ ಹೋಗಲ್ಲ ಒಂದು ಕೊಲೆ ಆಗ್ತದ, ಸುಲಿಗೆ ಆಗ್ತದ. ಅಂದ್ರೆ ನೋಡ್ರಿ ನೀವು, ಮೊನ್ನೆ ಮುದ್ದಾಬಾಳದಲ್ಲಿ ಒಂದು ಹುಡುಗ ಹಾಡೋ ಹಗಲೇನೆ ಒಂದು ಪೆಟ್ರೋಲ್ ಹಾಕಿ ಸುಡೋ ಪ್ರಯತ್ನ ಮಾಡಿದ್ರು, ಅದು ಹಾಡಾಗ್ಲಿ ಮನಿ ಒಳಗೆ. ಆಮೇಲೆ ಮೊನ್ನೆ ಒಂದು ಚರ್ಚನದಾಗ ಆಯ್ತು, ಇಲ್ಲಿ ವಿಜಯಪುರ ನಗರದಲ್ಲಿ ಅದು ಒಂದು ವಾರ ಹೋಗ್ಲಿ ಒಂದು ಸುಲಿಗೆ ಆಗ್ತದ, ಒಂದು ದರೋಡೆ ಆಗ್ತದ. ಅದಕ್ಕೆ ನಾನೇನು ಹೇಳ್ತೀನಿ, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ನಾನು ಏನು ಮನವಿ ಮಾಡ್ಕೊತೀನಿ ಅಂದ್ರೆ, ಈಗಾಗಲೇ ಹಿಂದೆ ಅಲೋಕ್ ಕುಮಾರ್ ಇದ್ದ ಹಾಗೆ ಒಂದೊಂದು ಆಯಾ ಭಾಗದಲ್ಲಿ ಒಂದೊಂದು ರೌಡಿ ಪರೇಡ್ ಆಗಿರ್ಬೋದು ಅವರನ್ನು ಕರೆಸಿ ಮಾಡ್ತಿದ್ರು, ಅದು ಮತ್ತೆ ಈಗ ಮರೀಚಿಕೆ ಆಗಿದೆ. ಇಲ್ಲಿರ್ತಕ್ಕಂಥ ಪುಡಾರಿಗಳನ್ನು ಮತ್ತೆ ನೀವು ಮಟ್ಟ ಹಾಕಬೇಕಂದ್ರ ನೀವು ಹಿಂದಿನ ಕೆಲಸಗಳು ಮಾಡಲೇಬೇಕಾಗ್ತದ. ಅವ್ರ ರೌಡಿ ಶೀಟರ್ ಆಗಿರ್ಬೋದು ಅಥವಾ ಏನ ದಬ್ಬಾಳಿಕೆ ಕೋರರಾಗಿರ್ಬೋದು, ಅಂತ ವಿರುದ್ಧ ನೀವು ಮಟ್ಟ ಹಾಕ್ಬೇಕಂದ್ರ ಒಂದು ಆದಷ್ಟು ಬೇಗ ಒಂದು ಚುರುಕು ಮುಟ್ಟಿಸುವ ಮೂಲಕ ನೀವು ಕಾರ್ಯಕರ್ತರ ಆಗಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾನು ಆಗ್ರಹ ಪಡಿಸುತ್ತೇನೆ. ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ಅಂತ ಒಂದು ವರದಿ ಇದೆ. ಆ ವರದಿ ವಿಚಾರ ಏನಿದೆ ಅಂದ್ರ, ಕನ್ನಡಿಗರಿಗೆ 80% ಉದ್ಯೋಗ ಕೊಡಬೇಕು ಸ್ಥಳೀಯರಿಗೆ, ಇನ್ನು ಪರಭಾಷಿಕರಿಗೆ ಅಥವಾ ಪರವೂರಿನ 20% ಕೊಡ್ಬೇಕಂತ ಒಂದು ವರದಿಯಲ್ಲಿ ಆ ವರದಿ ಇದೆ. ಆ ವರದಿ ಜಾರಿ ಮಾಡಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಅತಿ ಶೀಘ್ರದಲ್ಲಿ ಸುಮಾರು 50,000 ಕಾರ್ಯಕರ್ತರನ್ನು ಕೂಡಿಸಿ ವಿಧಾನಸಭಾ ಮುತ್ತಿಗೆ ಹಾಕುವ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರನ್ನು ವಿಚಾರದಲ್ಲಿದ್ದಾರೆ. ಆ ವಿಚಾರಾಂಗವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ನಾವು ಸರೋಜಿನಿ ಮಹಿಷಿ ವರದಿಗೆ ನಾವು ಹೋರಾಟ ಮಾಡಲು ಹಿಂದೇಟು ಹಾಕಲ್ಲ. ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಬೇಕು. ನಾವು ಸ್ಥಳೀಯರು ಬೇರೆ ರಾಜ್ಯಕ್ಕೆ ದುಡ್ಲಿಕ್ಕೆ ಹೋಗೋದು, ಬೇರೆ ರಾಜ್ಯದವ್ರು ಬಂದು ಇಲ್ಲಿ ಕೆಲಸ ಮಾಡೋದು ಇದು ಸರಿ ಅನಿಸ್ತಾ ಇಲ್ಲ. ಯಾಕಂದ್ರೆ ನಮ್ಮ ಹಕ್ಕು ಪಡ್ಲಿಕ್ಕೆ ಪ್ರತಿಯೊಬ್ಬರು ಏನಂತ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ದಾರೆ, ಮೂಲಭೂತ ಹಕ್ಕುಗಳು ಮತ್ತು ಸಮಾನತೆ ಹಕ್ಕುಗಳು ಪಡೀರಿ ಅಂತ ಹೇಳ. ನಮ್ಮ ಹಕ್ಕ ನಾವು ಪಡಿಲಿಲ್ಲ, ಸಮಾನತೆ ಹಕ್ಕು ಮೂಲಭೂತ ಹಕ್ಕುಗಳು ಎಲ್ಲಿ ಪಡ್ಲಿಕ್ಕಾಗುತ್ತೆ? ಅದಕ್ಕೆ ಆ ವಿಚಾರವಾಗಿ ಸರೋಜಿನಿ ಮಹಿಷಿ ವರದಿ ಕೂಡಲೇ ಜಾರಿ ಆಗಲೇಬೇಕು. ಈಗಾಗಲೇ ಸರ್ಕಾರಕ್ಕೆ ಇನ್ನೊಂದು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಒಂದು ನನ್ನ ಆಗ್ರಹ ಏನ್ ಪಡಿಸ್ತೀನಿ ಅಂದ್ರೆ, ನೆರೆ ಜಿಲ್ಲೆಗಳ ನಮ್ಮ ರಾಜ್ಯದ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ ಆಗಿರ್ಬೋದು, ತುಮಕೂರು ಆಗಿರ್ಬೋದು. ತುಮಕೂರು ಜಿಲ್ಲೆಯಲ್ಲಿ ಒಂದು ಪಾವಗಡ ತಾಲೂಕು ಅಂತಿದೆ. ಆ ತುಮಕೂರು ಪಾವಗಡ ತಾಲೂಕದಲ್ಲಿ ಸರ್ಕಾರ ಮತ್ತು ರೈತರ ಒಡಂಬಡಿಕೆಯಿಂದ ಒಂದು ಸೋಲಾರ್ ಪಾರ್ಕ್ ಅನ್ನು ಮಾಡಿದ್ದಾರೆ. ಸರ್ಕಾರ ಮತ್ತು ರೈತರ ಒಡಂಬಡಿಕೆ. ಆ ಸೋಲಾರ್ ಪಾರ್ಕ್ ಮಾಡಿದ್ರಿಂದ ಏನಾಗುತ್ತೆ ಅಂದ್ರ, ಅಲ್ಲಿ ಇರ್ತಕ್ಕಂಥ ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಂಗ ಒಂದು, ಎರಡನೇದು ನೀರು ಹರಿಯಲ್ಲ. ಈಗ ಕಾಲುವೆ ಮುಖಾಂತರ ನೀರು ಉಣಿಸ್ತೇವಿ, ನೀರಾವರಿ ಜಮೀನು ಬೇರೆ. ಇನ್ನು ಬರಡು ಭೂಮಿ ಅಂತಂತೀವಿ ನಾವು, ಗುಡ್ಡದ ಮೇಲೆ ಇರ್ತಕ್ಕಂಥ ಭೂಮಿ ಆಗಿರ್ಬೋದು, ಅವತ್ತ ನೀರಾವರಿ ವಿಚಾರ ಆಗದೇ ಇರ್ತಕ್ಕಂಥ ಭೂಮಿ. ಆ ಭೂಮಿಯನ್ನು ಹಂಗೆ ಬಿಟ್ಕೊಂಡು ಕೊಡೋದಕ್ಕಿಂತ ಸರ್ಕಾರ ಮನಸ್ಸು ಮಾಡಿ ಅಂತ ಸೋಲಾರ್ ಪಾರ್ಕ್ಗಳನ್ನ ತಯಾರು ಮಾಡಿ ರೈತರಿಗೆ ರಿಯಾಯಿತಿ ದರದಲ್ಲಿ ವಿದ್ಯುತ್ ಕೊಡೋದಾಗಿರ್ಬೋದು, ಅಥವಾ ಸ್ಥಳೀಯರಿಗೆ ಉದ್ಯೋಗ ಕೊಡೋದಾಗಿರ್ಬೋದು, ಮತ್ತು ಇಲ್ಲಿ ಸರ್ಕಾರ ವಿದ್ಯುತ್ ಅಭಾವವನ್ನು ನಿವಾರಣೆ ಮಾಡೋದಾಗಿರ್ಬೋದು. ಇಂತಹ ವಿಚಾರಗಳು ಸರ್ಕಾರ ಕೈಗೆತ್ಕೊಳ್ಬೇಕು. ಯಾಕಂದ್ರೆ ಬರೇ ಈಗ ನಾವು ಹೇಳಿದ ಈಗಾಗಲೇ ಹೇಳಿದ ಹಾಗೆ ಭರವಸೆಗಳ
ಮೂಲಕ ಅಂತ ಮಾಡೋದಕ್ಕಿಂತ ಇಂಥವು ಸ್ಥಳೀಯವಾಗಿ ಮಾಡಿದ್ರ ನಮ್ಮ ಸ್ಥಳೀಯ ವಿಜಯಪುರ ಜಿಲ್ಲೆಗೆ ಒಂದು ಉದ್ಯೋಗ ಅವಕಾಶ ಮಾಡಿಕೊಟ್ಟಂಗ ಆಗ್ತದೆ. ಯಾಕಂದ್ರೆ ಅವು ಚಿಕ್ಕ ಜಿಲ್ಲೆಗಳು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಅಂತ ಜಿಲ್ಲೆಗಳಿಗೆ ಕೂಡ ಒಂದು ಉದ್ಯೋಗದಲ್ಲಿ ಮುಂದಿದಾರ. ಅಂದ್ರೆ ಫುಡ್ ಪಾರ್ಕ್ ಆಯ್ತು ತುಮಕೂರಲ್ಲಿ, ಅಥವಾ ಸೋಲಾರ್ ಪಾರ್ಕ್ ಆಯ್ತು, ಅಂತಾವು ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಯಾಕಾಗ್ತಾವ, ಉತ್ತರ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾಕಾಗಲ್ಲ, ಅಥವಾ ಇಲ್ಲಿ ರಾಜಕೀಯ ಹಿತಾಸಕ್ತಿ ಕಡಿಮೆ ಐತೇನು, ಯಾಕಾಗ್ತಾ ಇಲ್ಲ? ನಾವು ರಾಜಕೀಯ ಮಾಡ್ರಿ, ಮಾಡಂತ ಹೇಳ, ನೀವು ರಾಜಕಾರಣ ಮಾಡ್ರಿ, ಬಟ್ ಜಿಲ್ಲೆಯ ಅಭಿವೃದ್ಧಿ ವಿಚಾರ ಬಂದಾಗ ನೀವೆಲ್ಲರೂ ಕೂಡಿ ಕೈ ಜೋಡಿಸ್ಬೇಕು. ಅದಕ್ಕೆ ಇಂಥ ವಿಚಾರಗಳು ಕರ್ನಾಟಕ ರಕ್ಷಣಾ ವೇದಿಕೆ ಮುಂದೆ ಹೆಜ್ಜೆ ಇಟ್ಟು ಹೋರಾಟ ಮಾಡಲು ನಾವು ಸಿದ್ಧರಿದ್ದೇವೆ. ತಮ್ಮ ಮೂಲಕ, ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮೆಲ್ಲರನ್ನ ನಾನು ಸ್ವಾಗತಿಸಿ, ಯಾಕೆ ನೂತನವಾಗಿ ನಾವು ಜಿಲ್ಲಾಧ್ಯಕ್ಷ ಆಗಿ ಆದ ತಕ್ಷಣ ತಮ್ಮೆಲ್ಲರನ್ನ ಒಂದು ಸುದ್ದಿಗೋಷ್ಠಿ ಮಾಡ್ಬೇಕಂತ ವಿಚಾರ ಇತ್ತು. ತಮ್ಮ ಸಲಹೆ ಸೂಚನೆಗಳು ಏನೇ ಇದ್ರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಪಾಲಿಸ್ತೀವಿ. ತಮ್ಮ ಸಲಹೆ ಸೂಚನೆ ಮೇರೆಗೆ ಕೂಡ ರಕ್ಷಣಾ ವೇದಿಕೆ ಜಿಲ್ಲೆಯಲ್ಲಿ ಒಂದು ಹೋರಾಟದ ದಾಪುಗಳು ಹಾಕ್ತೇವೆ ಅಂತ ಹೇಳಿ ನಾನು 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನೆಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಹಿರಿಯ ಪತ್ರಕರ್ತ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸಿ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಂತಹ ಈ ಮಾಧ್ಯಮಗೋಷ್ಠಿ ವಿಚಾರ ಏನಂದ್ರೆ, ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 25 ವರ್ಷಗಳ ಸತತ ಹೋರಾಟ, ನಾಡು ನುಡಿ ನೆಲ ಜಲದ ವಿಚಾರವಾಗಿ ಸತತ 25 ವರ್ಷಗಳ ಹೋರಾಟ ಮಾಡ್ತಾ ಬಂದಿದ್ದು. ಹೀಗಾಗಿ ನಾಡಿನ ನೆಲದ ಜಲದ ವಿಚಾರ ಅಷ್ಟೇ ಅಲ್ಲದೆ ನಮ್ಮ ಊರಿನ ಆಗಿರ್ಬೋದು, ನಮ್ಮ ಜಿಲ್ಲೆ ಆಗಿರ್ಬೋದು, ನಮ್ಮ ತಾಲೂಕಿನ ವಿಚಾರಗಳ ಸಮಸ್ಯೆಗಳ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸತತ ಧ್ವನಿ ಎತ್ತಾ ಬಂದಿದ್ದು. ಅದೇ ವಿಚಾರವಾಗಿ ಇದೇ 2023 ಡಿಸೆಂಬರ್ 27ರಂದು ನಮ್ಮ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರು ಕಡ್ಡಾಯವಾಗಿ ಕನ್ನಡದ ನಾಮಫಲಕಗಳು ಹಾಕೋಬೇಕಂತ ಹೇಳಿ ಒಂದು ಹೋರಾಟ ಮಾಡಿದಾಗ, ಆ ಹೋರಾಟದ ಪ್ರತಿಫಲವಾಗಿ ಸರ್ಕಾರವನ್ನು ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿತ್ತು. ಆ ಸುಗ್ರೀವಾಜ್ಞೆ ಏನಂದ್ರ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎನ್ನುವ ಹಾಗೆ ಕನ್ನಡದಲ್ಲಿ 60% ಪ್ರತಿಷ್ಠಿತ ಕನ್ನಡದಲ್ಲಿ ನಾಮಫಲಕ ಇರಬೇಕು ಯಾವುದೇ ಅಂಗಡಿ ಮುಂಗಟ್ಟುಗಳ ಮೇಲೆ. ಇನ್ನು 40% ಇಂಗ್ಲಿಷ್ ಆಗಿರ್ಬೋದು ಅಥವಾ ಹಿಂದಿ ಆಗಿರ್ಬೋದು, ಇನ್ನಿತರ ಭಾಷೆಗಳಾಗಿರ್ಬೋದು. ಅದು 60% ಕನ್ನಡ, 40% ಇನ್ನುಳಿದ ಭಾಷೆ ಆಗ್ಬೇಕಂತ ಹೇಳಿ ಒಂದು ಸರ್ಕಾರದ ಒಂದು ಸುಗ್ರೀವಾಜ್ಞೆ ಹೊರಡಿಸಿ ಆದೇಶ ಹೊರಡಿಸಿದ್ರು ಕೂಡ ಅದು ಆದೇಶ ಇಡೀ ರಾಜ್ಯಕ್ಕೆ ಅನ್ವಯ ಆಗ್ತದೆ. ಅದೇ ರೀತಿಯಾಗಿ ವಿಜಯಪುರಕ್ಕೂ ನಮ್ಮ ಆದೇಶ ಅನ್ವಯ ಆಗುತ್ತೆ. ಇಲ್ಲಿಯ ಮಹಾನಗರ ಪಾಲಿಕೆ ಆಯುಕ್ತರು ಆ ಸುಗ್ರೀವಾಜ್ಞೆ ಬಂದರೂ ಕೂಡ ಇನ್ನ ಕನ್ನಡದ ನಾಮಫಲಕಗಳು ಯಾರಿಗೆ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಸರ್ಕಾರಿ ಕಚೇರಿ ಆಗಿರ್ಬೋದು, ಅರೆ ಸರ್ಕಾರಿ ಕಚೇರಿಗಳಾಗಿರ್ಬೋದು, ಆ ಕಚೇರಿಗಳಲ್ಲಿ ಒಬ್ಬರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿಲ್ಲ, ಅದರ ಬಗ್ಗೆ ಜಾಗೃತಿಯನ್ನು ಹೇಳಿಲ್ಲ. ಈಗಾಗಲೇ ಹಲವಾರು ಬಾರಿ ನಾವು ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಮಾಡ್ಕೊಂಡಿವಿ, ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮಾಡ್ಕೊಂಡಿದ್ದೇವೆ. ಆದ್ರೂ ಕೂಡ ಅದು ಇನ್ನ ಕಾರ್ಯರೂಪಕ್ಕೆ ಬಂದಿಲ್ಲ. ಇದು ಹಿಂಗೆ ಕಾರ್ಯರೂಪಕ್ಕೆ ಬರದೇ ಹೋದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿಟ್ಟ ಹೋರಾಟಗಳನ್ನು ನಾವು ನಿಲುವನ್ನು ಹಾಕೊಳ್ಳೇಬೇಕಾಗ್ತದೆ ಅಂತ ಹೇಳಿ ತಮ್ಮ ಮೂಲಕ ನಾನು ಆಗ್ರಹಪಡಿಸುತ್ತೇನೆ. ಈ ಒಂದು ವಿಚಾರ. ಇನ್ನೊಂದು ವಿಚಾರ, ನಮ್ಮ ಸ್ಥಳೀಯ ವಿಜಯಪುರ ಜಿಲ್ಲೆಗೆ ಬಂದಾಗ, ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ವಿಜಯಪುರ ಜಿಲ್ಲೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ವಿಜಯಪುರ ದೊಡ್ಡ ಜಿಲ್ಲೆಯಲ್ಲಿ ಇಲ್ಲಿ ವೈದ್ಯಕೀಯ ಕಾಲೇಜ, ಸರ್ಕಾರಿ ವೈದ್ಯಕೀಯ ಕಾಲೇಜ ನಮ್ಮಲ್ಲಿ ಅತ್ಯವಶ್ಯಕತೆ ಇದೆ ವಿಜಯಪುರ ಜಿಲ್ಲೆಯಲ್ಲಿ. ಆ ವೈದ್ಯಕೀಯ ಕಾಲೇಜನ್ನು ಮಾನ್ಯ ನಮ್ಮ ಜಿಲ್ಲೆಯ ಸಚಿವರು, ಹಿಂದಿನ ಆರೋಗ್ಯ ಸಚಿವರು, ಇಂದಿನ ಸಚಿವರಾದಂತಹ ಶಿವಾನಂದ ಪಾಟೀಲ್ರು ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ರು. ನಮ್ಮಲ್ಲಿ ವಿಜಯಪುರ ಜಿಲ್ಲೆಗೆ ವೈದ್ಯಕೀಯ ಕಾಲೇಜ್, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕಂತ ಹೇಳಿ ಆ ಪ್ರಸ್ತಾವನೆ ಕೊಟ್ಟಾಗ ಹಿಂದಿನ ಸರ್ಕಾರದ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸರ್ಕಾರ ಅದಕ್ಕೊಂದು ಅವ್ರು ಮುಂದೆ ಮಾಡ್ತೀನಿ ಅಂತ ಅದಕ್ಕೊಂದು ಭರವಸೆಯನ್ನು ಕೊಟ್ಟಿದ್ರು. ಆಮೇಲೆ ಅದಕ್ಕೊಂದು ಸರ್ಕಾರಿ ಆಸ್ಪತ್ರೆ ಹತ್ರ 100 ಎಕರೆ ಜಮೀನಿದೆ, ವಿಶಾಲವಾದ ಜಮೀನಿದೆ, ಜಾಗವಿದೆ. ಆ ಜಾಗದಲ್ಲಿ ಮಾಡಬಹುದು ಅಂತ ಹೇಳಿ ಅದಕ್ಕೆಲ್ಲಾನು ರೂಪರೇಷೆಗಳು ಹಾಕೋತಾ ಇದ್ದಾಗ ಅದಕ್ಕೆ ಅಡೆತಡೆಗಳು ಬಂದು, ಅದು ಅಡೆತಡೆಗಳು ಯಾಕೆ ಬಂದು ಅಂದ್ರ, ಜನರ ಸಾಮಾನ್ಯ ಪ್ರತಿಯೊಬ್ಬನಿಗೂ ವಿಚಾರಗಳನ್ನು ಹೊಳೆಯೋದು ಸಹಜ. ಅದು ರಾಜಕೀಯ ಯಾವುದೇ ಇರಲಿ,
ನಾವು ಯಾವುದೇ ಒಂದೇ ಪಕ್ಷಕ್ಕೆ ಸೀಮಿತ ಇಲ್ಲ, ಒಂದೇ ಪಕ್ಷಕ್ಕೂ ನಾವು ಓಲೈಕೆನೂ ಮಾಡ್ತಾ ಇಲ್ಲ. ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ ಅಥವಾ ಬಿಜೆಪಿ ಇರಲಿ, ನಮ್ಮ ರಾಜ್ಯದಲ್ಲಿ ಸರ್ಕಾರ ಯಾವ್ದು ಬರ್ತಾ ಸರ್ಕಾರ ವಿರುದ್ಧ ಹೋರಾಟ ಮಾಡೋದು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಸಿದ್ಧ ನಮ್ಮ ಹಕ್ಕು. ಆ ಹೋರಾಟದ ಮೂಲಕ ನಮ್ಮ ಜಿಲ್ಲೆಗೆ ವೈದ್ಯಕೀಯ ಕಾಲೇಜ್ ಅತ್ಯವಶ್ಯಕತೆ ಇದೆ. ಈಗಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಲ್ಲಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾನು ಏನು ವಿನಂತಿ ಮಾಡ್ಕೋತೀನಂದ್ರೆ, ಆದಷ್ಟು ಬೇಗ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಅತ್ಯವಶ್ಯಕತೆ ಇದ್ದು, ಆ ಸರ್ಕಾರಿ ಕಾಲೇಜನ್ನು ಶೀಘ್ರವಾಗಿ ನಮ್ಮ ಜಿಲ್ಲೆಯ 2 ಸಚಿವರು ಒಳಗೊಂಡು ಆ ಕೆಲಸ ಆ ಸಚಿವರು ಒಳಗೊಂಡು ತಾವು ಮಾಡಬೇಕು. ಅತಿ ಶೀಘ್ರದಲ್ಲೇ ಅದನ್ನು ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದ್ದೇವೆ. ಅದು ಗೆಜೆಟ್ ಅನ್ನು ಅನುಮೋದನೆ ಪಾಸ್ ಮಾಡಿ ಸರ್ಕಾರಿ ಕಾಲೇಜು ವೈದ್ಯಕೀಯ ಕಾಲೇಜನ್ನು ನಮ್ಗ ಮಂಜೂರು ಮಾಡಿಸಿ ಮಾನ್ಯ ಸಿದ್ದರಾಮಯ್ಯನವರು ಕೊಡಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾನು ಆಗ್ರಹಪಡಿಸುತ್ತೇನೆ. ಇನ್ನೊಂದು ವಿಚಾರ, ಕರ್ನಾಟಕ ರಕ್ಷಣಾ ವೇದಿಕೆ ನಾಡು ನುಡಿ ಅಷ್ಟೇ ಅಲ್ಲದೆ ರೈತರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ರೈತರ ಬೆಂಬಲಕ್ಕೂ ನಾವು ಅದಿ ಅನ್ನೋ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ರೈತರ ಬೆಂಬಲವಾಗಿ ಇದೆ ಅನ್ನುವಂತಾಗಿ ರೈತರಿಗೆ ಸುಮಾರು 2 ವರ್ಷಗಳ ಕಾಲ 3-4 ವರ್ಷಗಳ ಕಾಲ ಬರಗಾಲದಿಂದ ತತ್ತರಿಸಿದ ರೈತರು ಈ ವರ್ಷ ಮುಂಗಾರು ಒಂದು ಕೈ ಹಿಡಿದಿದೆ. ರೈತರ ಮುಖದಲ್ಲಿ ಒಂದು ಮಂದಹಾಸ ಮೂಡಿದೆ. ಅದಕ್ಕೆ ವಿಜಯಪುರ ಜಿಲ್ಲಾಡಳಿತ ಆಗಿರ್ಬೋದು, ಈ ಜಿಲ್ಲಾಡಳಿತದಿಂದ ಸರ್ಕಾರ ಆಗಿರ್ಬೋದು, ಅವರಿಗೆ ನಮಸ್ಕರಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲಾ ಘಟಕ ಇವತ್ತು ಹಮ್ಮಿಕೊಂಡಂತ ಮಾಧ್ಯಮ ಗೋಷ್ಠಿ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ವಂಶ ಪಾರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷ್ಯರು ಪಂಡಿತ್ ಟಿ.ಆರ್. ಸುರ್ವೆ ಅದೆಷ್ಟೋ ಜನರ ಕಠಿಣ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಮನುಷ್ಯನ ಜೀವನಕ್ಕೆ ಮಾರ್ಗದರ್ಶನ ನೀಡುವುದು ಒಂದು ಗ್ರಹಸ್ಥಿತಿ ಅನುಕೂಲವಾಗದಿದ್ದರೆ ಕುಟುಂಬದಲ್ಲಿ ಕಲಹ ಉಂಟಾಗುತ್ತದೆ. ಉದ್ಯೋಗದಲ್ಲಿ ನಿರಾಸೆ, ವಿದ್ಯೆಯಲ್ಲಿ ಲೋಪ, ವಿದೇಶಿ ಪ್ರಯಾಣದಲ್ಲಿ ತಡೆ, ಪದೇ ಪದೇ ಕಾಡುವ ಅನಾರೋಗ್ಯಗಳು. ನೀವು ಇಷ್ಟಪಟ್ಟವ್ರು ನಿಮ್ಮಿಂದ ದೂರ ಆಗ್ತಾ ಇದ್ದಾರಾ? ಮಾಟ ಮಂತ್ರ ಸಮಸ್ಯೆ ಇದೆಯಾ? ಇನ್ನು ಅನೇಕ ನಿಮಗೆ ಗೊತ್ತಿಲ್ಲದಂಥ ನಿಗೂಢ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀರಾ? ಬನ್ನಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನೀವು ಹುಟ್ಟಿದ ಸಮಯ, ಜಾತಕ ಹಾಗೂ ಮುಖಲಕ್ಷಣ ನೋಡಿ ಪರಿಹಾರ ಸೂಚಿಸುತ್ತಾರೆ. ವಾಕ್ಯಸಿದ್ಧಿ, ಮಂತ್ರಸಿದ್ಧಿ ಸಾಧಕರು ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ 9986881245. ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಟಿ.ಆರ್. ಸುರ್ವೆ, ತುಪ್ಪತ್ ಕಾಂಪ್ಲೆಕ್ಸ್, BLDE ಹಾಸ್ಪಿಟಲ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880984093.